ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಆಯಿತಾ. ಸೊ ಇವತ್ತಿನ ಟಾಪಿಕ್ಕು ಬಂದು ಕಣ್ಣು ದೃಷ್ಟಿ ಬಗ್ಗೆ. ಸೊ ಕಣ್ಣು ದೃಷ್ಟಿ ಬಗ್ಗೆ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದಾಗ ಕಣ್ಣು ದೃಷ್ಟಿಗೆ ಏನಾದರೂ ಪರಿಹಾರ ಇದ್ದರೆ, ಏನಾದರೂ ತಂತ್ರ ಮಾಡೋದಿದ್ದರೆ ಹೇಳಿ ಅಕ್ಕ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಂತು. ಹಾಗಾಗಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಯೂಸ್ ಮಾಡಿರುವಂಥದ್ದು. ಸೊ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಯೂಸ್ ಆಗಿ ನನಗೆ ಅದರಿಂದ 100% ರಿಸಲ್ಟ್ ಬಂದಿದೆ. ಸೊ ಇಷ್ಟು ವರ್ಷದಲ್ಲಿ ನನ್ನ ಹಳೆ ಚಾನಲ್ ಹೋದಾಗ ಗೊತ್ತಿರುತ್ತೆ, ಅದರಲ್ಲೆಲ್ಲ ಹೇಳ್ಕೊಂಡಿದ್ದೀನಿ. ಮತ್ತೆ ರಿಪೀಟ್ ಇದರಲ್ಲೇ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಸುಮಾರು ಒಂದು ಚಿಕ್ಕದಾಗಿ ಹೇಳ್ತೀನಿ, ಸುಮಾರು ಲಕ್ಷಗಟ್ಟಲೆ ಇನ್ನೊಬ್ಬರಿಗೆ ಸಾಲ ಕೊಡಿಸ್ಬಿಟ್ಟು ಅದರಿಂದ ನನ್ನ ಗಂಡ ದೂರ ಆಗಿ ತುಂಬ ಹಂತಗಳಾಯಿತು. ಸೊ ಅದರಿಂದ ನಾನು ಹೇಗೆ ಇಂಥದ್ದೆಲ್ಲ ಕೆಲವೊಂದು ಪರಿಹಾರ ಮಾಡಿಸ್ಕೊಂಡು ನಾನು ಆ ಸಾಲನೂ ಕ್ಲಿಯರ್ ಮಾಡಿಕೊಂಡು ಸೊ ಝೀರೋ ಆಗಿದ್ದವಳು ಈಗ ಮತ್ತೆ 100ಗೆ ಬಂದು ನಿಂತಿದ್ದೀನಿ. ಸೊ ಅದರಲ್ಲಿ ನಾನು ಏನೇನು ಕಷ್ಟಗಳ ಅನುಭವಿಸ್ದೆ, ಅದಕ್ಕೆ ಏನೇನು ನಾನು ಪರಿಹಾರ ಮಾಡಿಸ್ಕೊಂಡು ಹೋದೆ, ಅದರಿಂದ ನನಗೆ ಏನೇನೆಲ್ಲ ಸಕ್ಸಸ್ ಆಯಿತು, ಅನ್ಸಕ್ಸಸ್ ಆಯಿತು ಅಂತ ಹೇಳಿ ನಾನು ಅದರಲ್ಲಿ ಏನೇನು ಕಲ್ತ್ಕೊಂಡೆ ಅಲ್ವಾ, ಅಲ್ಲಿ ಏನೇನು ತಂತ್ರ ಮಾಡಿದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಕಷ್ಟ ತಿಂದಾಗ ಅದಕ್ಕೆ ಏನೆಲ್ಲ ಪರಿಹಾರ ಮಾಡಿಕೊಂಡೆ ಅದ್ರ ಬಗ್ಗೆ. ಸೊ ಇವತ್ತಿನ ಪರಿಹಾರ ಸೊ ಕಣ್ಣು ದೃಷ್ಟಿ ಬಗ್ಗೆ. ಸೊ ವ್ಯವಹಾರ ಆಗಲಿ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದರೆ ಆಗಲಿ, ನಾವು ಮನೆ ಕಟ್ಟಲಿ ಆಗಲಿ, ಒಂದು ಕಾರ್ ತೊಗೊಳ್ಳಿ ಆಗಲಿ, ಅಥವಾ ಗಂಡ ಹೆಂಡತಿ ಆಚೆ ಹೊರಗಡೆ ಎಲ್ಲಾದರೂ ಹೋಗಿ ಬರಲಿ, ಸೊ ಇಂಥದ್ದೆಲ್ಲ ಆದಾಗ ಕಣ್ಣು ದೃಷ್ಟಿ ಆಗುವಂಥದ್ದು. ಕೆಲವೊಬ್ಬರು ಕಮೆಂಟ್ ಹಾಕ್ತಾರೆ, ನಾವು ಗಂಡ ಹೆಂಡತಿ ಆಚೆ ಎಲ್ಲಾದರೂ ಹೋಗಿ ಚೆನ್ನಾಗಿ ಹೋಗಿ ಬರ್ತೀವಿ, ಬಂದ ತಕ್ಷಣ ಅಕ್ಕ ನಮಗೆ ಗಲಾಟೆ ಶುರು ಆಗುತ್ತೆ, ಒಂಥರ ಕಿರಿಕಿರಿ, ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ. ಇನ್ನೊಂದು, ನಾವು ಮನೆ ಕಟ್ತಾ ಇದ್ದೀವಿ, ಚೆನ್ನಾಗೇ ಹಣ ಇತ್ತು, ಏನೇನು ಮನೆ ಫಿನಿಶ್ ಆಗ್ಬೇಕಾದ್ರೆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ, ಮನೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ. ಇನ್ನೇನಾದ್ರು ಸೈಟ್ ತಗೋಬೇಕು ಅನ್ಬೇಕು ಅನ್ನೋಷ್ಟೊತ್ತಿಗೆ ಕೂಡಿಟ್ಟು ದುಡ್ಡೆಲ್ಲ ಇನ್ನೊಂದು ಕಡೆ ಹೋಗ್ತಾ ಇದೆ. ವ್ಯವಹಾರ ಏನೋ ಚೆನ್ನಾಗಿ ಆಗ್ತಾಯಿತ್ತು, ಬಟ್ಟೆ ಬಿಸ್ನೆಸ್ ಆಗಲಿ ಅಥವಾ ಏನಾದರೂ ಜ್ಯುವೆಲರಿ ಶಾಪಿಂಗ್, ಗೋಲ್ಡ್ ಪಾಲಿಶ್, ಈ ಥರದ್ದೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಚೆನ್ನಾಗೇ ವ್ಯವಹಾರ ಆಗ್ತಿತ್ತು. ಹೀಗೆ ಸಡನ್ನಾಗಿ ನಿಂತಿದೆ ಅಂತ. ಇದಕ್ಕೆಲ್ಲ ಮೇಯ್ನ್ ಕಾರಣ ಕಣ್ಣು ದೃಷ್ಟಿ ಅಂತಲೇ ಹೇಳ್ಬೋದು. ನಿಮ್ಮ ಅಕ್ಕಪಕ್ಕದವರಾಗಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಕಾಂಪಿಟೇಷನ್ ಅಂತ ಇರುತ್ತಲ್ವ, ಸೊ ಅವರ ಎದುರುಗಡೆ ನಮ್ಮ ಕಣ್ಣು ದೃಷ್ಟಿ ಆಗುವಂಥದ್ದು. ಈ ಕಣ್ಣು ದೃಷ್ಟಿಗೆ ಸಿಂಪಲ್ಲಾಗಿ ಒಂದು ತಂತ್ರ ಇದೆ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿರುವಂಥ ತಂತ್ರ. ಸೊ ಪ್ರತಿಯೊಬ್ಬರು ಇದನ್ನು ಮಾಡೋದ್ರಿಂದ ಸೊ ನಿಮಗೆ ಯಾವುದೇ ಕಣ್ಣು ದೃಷ್ಟಿ ಆಗಲಿ, ಏನು ಹೇಳ್ತೀರ, ವ್ಯವಹಾರದಲ್ಲಿ ನೀವು ಫುಲ್ಲು ಲಾಸ್ ಆಗಿ ಕಣ್ಣು ದೃಷ್ಟಿ ಎಲ್ಲಾದರೂ ಕೇಳಿಸ್ದಾಗ ಕಣ್ಣು ದೃಷ್ಟಿಯಾಗಿ ನಿಮ್ಮ ವ್ಯವಹಾರ ಲಾಸ್ ಆಗಿದೆ, ಅಥವಾ ಗಂಡ ಹೆಂಡತಿಗೆ ಕಣ್ಣು ದೃಷ್ಟಿಯಾಗಿದೆ ಅದಕ್ಕೆ ನೀವು ಜಗಳ ಮಾಡ್ತಾ ಇರುವಂಥದ್ದು. ಸೊ ಮಕ್ಕಳು ಓದದೇ ಇರೋದಕ್ಕೂ ಇದೇ ಕಾರಣ ಆಗುತ್ತೆ. ಮಕ್ಕಳು ತುಂಬ ಕಣ್ಣು ದೃಷ್ಟಿ ಆದರೂ ಮಕ್ಕಳು ಓದಲ್ಲ, ಮನೆಯಲ್ಲಿ ಹಠಮಾರಿತನ, ಸೊ ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ವ್ಯವಹಾರದಲ್ಲಿ ಲಾಭನೇ ಇರಲ್ಲ. ಸೊ ಹೇಗೆ ಹೋಗ್ತೀವೋ ಹಾಗೆ ಬರ್ತೀವಿ, ಏನು ಲಾಭ ಇಲ್ಲದೆ ಬರಲ್ಲ. ಸೊ ಇಂಥದ್ದೆಲ್ಲ ಆದಾಗ ಮೇಯ್ನಾಗಿ ಕಣ್ಣು ದೃಷ್ಟಿ. ಸೊ ಈ ಕಣ್ಣು ದೃಷ್ಟಿಗೆ ಬಂಡೆ ಕಲ್ಲೇ ಸಿಡ್ದಿದೆ ಅಂತ ಹೇಳಿ ಒಂದು ಹಳೆ ಗಾದೆನೇ ಇದೆ. ಸೊ ಕಣ್ಣು ದೃಷ್ಟಿಗೆ ಯಾವ ದೇವಾನುದೇವತೆಗಳು ಏನೂ ಮಾಡಲಿಕ್ಕಾಗಲ್ಲ, ಆದರೆ ಕೆಲವೊಂದು ತಂತ್ರಗಳಿದೆ. ಸೊ ಆ ಕಣ್ಣು ದೃಷ್ಟಿ, ಆ ದೃಷ್ಟಿ ನಮಗೆ ಬೀಳದೇ ಇರೋ ಹಾಗೆ ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಆ ಸೆಕ್ಯೂರಿಟಿ ಏನು ಅಂತ ಹೇಳಿ ನಾನಿಲ್ಲಿ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನಾನು ಸ್ವಲ್ಪ ಚೆನ್ನಾಗಾಯಿತು, ಚೆನ್ನಾಗಿ ಎಲ್ಲಾದರೂ ಹೋಯ್ತು ಅಂದರೆ ಸಡನ್ನ ಬಿದ್ದೋಗ್ಬಿಡ್ತೀನಿ, ಸಡನ್ನ ಏನೋ ಒಂಥರ ಝೀರೋ ಆಗಿಬಿಡ್ತೀನಿ. ಸೊ ಆವಾಗ ನನಗೆ ಪುರೋಹಿತರು ಹೇಳೋದು, ಇದೊಂದು ಚಿಕ್ಕದೊಂದು ತಂತ್ರ ಮಾಡಿ ತುಂಬ ಲಾಭವಾಗುತ್ತೆ, ತುಂಬ ಲಾಭದಿಂದ ಆಗುತ್ತೆ, ನಿಮಗೆ ಯಾವ ಕಣ್ಣು ದೃಷ್ಟಿನೂ ಬರಲ್ಲ ಅಂತೇಳಿ. ಸೊ ನೀವು ಯಾವುದಾದ್ರೂ ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಅಥವಾ ಏನೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಿಮಗೆ ಅಲ್ಲಿ ಅಡೆತಡೆಗಳು ಆಗುತ್ತೆ ಅಂತ ಗೊತ್ತಿರುತ್ತಲ್ವ. ಸೊ ಇಂಥವ್ರಿಂದ ನಮಗೆ ಆಗ್ತಾ ಇದೆ, ಕೆಟ್ಟದಾಗ್ತಾ ಇದೆ, ಇವರು ನಮ್ಮನ್ನು ನೋಡೋ ದೃಷ್ಟಿ ಸರಿ ಇಲ್ಲ, ಇವ್ರು ನಮಗೆ ಕೆಟ್ಟದೇ ಮಾಡ್ತಾ ಗೊತ್ತಿರುತ್ತೆ ನಮಗೆ. ನಮ್ಮ ಅಕ್ಕಪಕ್ಕದವರು, ನಮ್ಮ ಜೊತೆ ಇರೋರೇ ನಮಗೆ ಏನು ಹೇಳ್ತಾರೆ, ಕೆಟ್ಟದನ್ನು ಬಯಸೋರು ಅಂತ ಹೇಳಿ ನಮಗೆ ಗೊತ್ತಿರುತ್ತೆ. ಅವರಿಂದ ನಾವು ಕೆಲವೊಂದನ್ನು ತಂತ್ರನ ಮಾಡಿಟ್ಕೋಬೇಕಾಗತ್ತೆ. ನೀವು ಅದೇ ಹೇಳಿದಾಗೆ, ನೀವು ಆಚೆ ಎಲ್ಲಾದರೂ ಹೋಗುವಾಗ, ಹೊರಗಡೆ ಎಲ್ಲಾದರೂ ಹೋಗುವಾಗ, ಸೊ ಇದನ್ನು ಈ ಪರ್ಸಲ್ಲಿ ಈ ವಸ್ತುವನ್ನು ಇಟ್ಕೊಂಡು ಹೋದರೆ ಅವ್ರು ಏನೇ ಮಾಡಿದರೂ ನಿಮಗೆ ತಾಗಲ್ಲ, ಯಾವುದೇ ಕೆಟ್ಟ ದೃಷ್ಟಿ ತಾಗಲ್ಲ. ಅವರು ಏನು ನೆಗೆಟಿವ್ ಎನರ್ಜಿ ಅಂತಿರುತ್ತಲ್ಲ ಅದು ನಿಮ್ಮ ಈ ತೊಗೊಂಡೋಗಿರ್ತೀರಲ್ಲ ಅದು ಹೇಳ್ಕೊಳ್ಳುತ್ತೆ. ಸೊ ಅದು ಯಾವ ವಸ್ತು ಅಂದರೆ, ಮನೇಲಿ ಎಲ್ಲರಿಗೂ ಕಾಳು ಮೆಣಸು ಗೊತ್ತಿರುತ್ತೆ, ಪೆಪ್ಪರ್ ಪುಡಿ ಅಥವಾ ಪೆಪ್ಪರ್ ಕಾಳು ಅಂತ ಹೇಳ್ತೀವಲ್ಲ, ಕಾಳು ಮೆಣಸು ಸೊ ಗೊತ್ತಿರುತ್ತೆ. ಅದನ್ನು 6 ಅಥವಾ 11 ಕಾಳು ಮೆಣಸನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡೋಗಿ, ಪೇಪರಲ್ಲಿ ಸುತ್ತಕೊಂಡು ಪರ್ಸಲ್ಲಿ ಇಟ್ಕೊಂಡು ಹೋಗಿ 6 ಅಥವಾ 11 ಕಾಳು ಮೆಣಸು. ಪ್ರತಿ ಅಮಾವಾಸ್ಯೆ ದಿನ ಆ ಕಾಳು ಮೆಣಸನ್ನು ಯಾವುದಾದ್ರೂ ಮರದ ಬುಡಕ್ಕೆ
ಹಾಕಿಬಿಟ್ಟು ಮತ್ತೆ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಸೊ ಈ ಕಾಳುಮೆಣಸು ನಿಮಗೆ ಏನು ಮಾಡುತ್ತಂದರೆ, ನಿಮಗೆ ಕೆಟ್ಟ ದೃಷ್ಟಿ ಯಾರಾದರೂ ಹಾಕ್ತಾರಲ್ವ, ಅಥವಾ ನಿಮಗೆ ಯಾವುದಾದ್ರೂ ಕೆಲಸಕ್ಕೆ ಹೋದಾಗ ಇದು ನಿಮಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಕೆಟ್ಟ ದೃಷ್ಟಿ ಹಾಕುವಂಥದ್ದು, ನಿಮಗೆ ಕಣ್ಣು ಹಾಕುವಂಥದ್ದು, ಮತ್ತು ಪ್ರತಿಯೊಂದು ಇರುತ್ತೆ, ವಾಮಾಚಾರಗಳು ಇರುತ್ತೆ, ಅದ್ರ ಬಗ್ಗೆ ಇದ್ದೇ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ, ಇದ್ದೇ ಇರುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ, ಪ್ರತಿಯೊಂದು ಇದರಲ್ಲೂ ಇರುತ್ತೆ. ಗಂಡ ಹೆಂಡತಿ ಚೆನ್ನಾಗಿ ಆಚೆ ಹೋಯಿತು ಅಂದರೂ ಸಹ ಇರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ, ಗಂಡು ಅಥವಾ ಹೆಣ್ಣು ಯಾರ್ದಾದ್ರೂ ಕೈಯಲ್ಲಿ, ಸೊ ಇದನ್ನು ಆ ಥರ ಫೀಲ್ ಎಲ್ಲ ಆಗ್ತಾ ಇದೆ ಅಂದರೆ, ಇದನ್ನು 6 ಅಥವಾ 11 ಕಾಳುಮೆಣಸನ್ನು ಪ್ರತಿದಿನ ನಿಮ್ಮ ಹಸ್ಬೆಂಡ್ ಜೋಬಲ್ಲಿ ಇಟ್ಕೊಂಡು ಹೋಗಿ, ಅಥವಾ ನೀವೇ ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಂದರೆ ನೀವು ಇಟ್ಕೊಂಡು ಹೋಗಿ, ತೊಂದರೆ ಇಲ್ಲ, ಪರ್ಸಲ್ಲಿ ಅಥವಾ ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗಿ, ಆಯಿತಾ. ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಕೆಟ್ಟ ದೃಷ್ಟಿ ತಾಗಲ್ಲ. ನೆಗೆಟಿವ್ ಎನರ್ಜಿ ಏನಂತ ಇರುತ್ತಲ್ಲ, ಅದು ಅದ್ರ ಮೇಲೆ ಹೋಗುತ್ತೆ. ಸೊ ತುಂಬ ಕೆಲವೊಂದು ಹೇಳ್ತೀನಿ. ಸೊ ಬಿಸ್ನೆಸ್ಸಲ್ಲಿ ಅಥವಾ ನೀವೆಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋದಾಗ, ಸೊ ನಿಮ್ಮನ್ನು ಟಾರ್ಗೆಟ್ ಮಾಡಿ ಕಷ್ಟ ಕೊಡೋರೇ ಜಾಸ್ತಿ, ಅವರಿಂದ ತುಂಬ ಸೇಫ್ ಆಗಿರುತ್ತೆ. ಸೊ ಈ ತಂತ್ರನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.